ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2026 ಇದರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಅಂದರೆ ಅಪ್ಲಿಕೇಶನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋ ತಿಳಿಸ್ತಾ ಇದ್ದೀನಿ. ನಂತರ JEE ಮೇನ್ಸ್ ಇದರ ಡೇಟ್ಸ್ ಅನೌನ್ಸ್ ಆಗಿದೆ. ಓಕೆನಾ, ಅದನ್ನು ನೀವು ಈಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ನಂತರ JEE ಮೇನ್ಸ್ ಇದರ ಅಪ್ಲಿಕೇಶನ್ ಏನಿದೆ ಅದು ಕೂಡ ಇದೇ ಅಕ್ಟೋಬರ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಅಕ್ಟೋಬರ್ ಮಂತ್ ಕೊನೆಯಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು. ನಿಮ್ಮಲ್ಲಿ ಯಾರಾದರೂ JEE ಮೇನ್ಸ್ ಬರಿಬೇಕು ಅಂತ ಹೇಳಿದ್ರೆ, ಪ್ರಿಪೇರ್ ಆಗ್ತಾ ಇದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡಿರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಅಪ್ಲಿಕೇಶನ್ ಅನ್ನು ಹಾಕಿ. ಸರಿ, ಈಗ KCET 2026 ಇದರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ವಿಷಯ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕಾಗುತ್ತೆ KCETಗೆ. ಯಾಕಂತ ಹೇಳಿದ್ರೆ, ಈಗ ಹಿಂದಿನ 2 ವರ್ಷಗಳಿಂದ KCET ಅಪ್ಲಿಕೇಶನ್ ಕೇವಲ ಅಪ್ಲಿಕೇಶನ್ ಆಗಿರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಅಂದರೆ ಈಗ 2 ವರ್ಷಗಳ ಹಿಂದೆ ಯಾವ ರೀತಿ ಪ್ರಾಸೆಸ್ ಅಂತ ಹೇಳಿದ್ರೆ, ಜಸ್ಟ್ ಅಪ್ಲಿಕೇಶನ್ ಹಾಕಿರ್ತಿದ್ರಿ, ನಿಮ್ಮ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಿದ್ರಿ. ಅದ್ರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕೌನ್ಸಿಲಿಂಗ್ನಲ್ಲಿ ಒಂದು ಪ್ರಾಸೆಸ್ ನಡೀತಾ ಇತ್ತು. ಬಟ್ ಹಿಂದಿನ 2 ವರ್ಷಗಳಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಏನು ಹಾಕ್ತೀರಾ ಅದೇ ಸಂದರ್ಭದಲ್ಲಿ ನೀವು ಯಾವ್ಯಾವ ಕೋಟಾಗಳನ್ನು ಕ್ಲೇಮ್ ಮಾಡ್ತೀರಾ ಆ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ, ಅಥವಾ ಅದಕ್ಕೆ ಸಂಬಂಧಂತ ಕೆಲವು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕಾಗಿ ಬರುತ್ತೆ. ಅಕಸ್ಮಾತ್ ನೀವು ಕರೆಕ್ಟ್ ಆದ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡದೇ ಇದ್ರೆ, ಕರೆಕ್ಟ್ ಆದ ಕೋಟಾಗಳನ್ನ ಕ್ಲೇಮ್ ಮಾಡದೇ ಇದ್ರೆ, ನಿಮಗೆ ಆ ಕೋಟಾಗೆ ಅಪ್ಲೈ ಮಾಡೋದಕ್ಕೆ ಮುಂದೆ ಅವಕಾಶ ಸಿಗಲ್ಲ. ಅದಕ್ಕೋಸ್ಕರ ಈ KCETಗೆ ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲೇ ಸೂಕ್ತವಾದಂದ್ರೆ ನಿಮಗೆ ಯಾವ್ಯಾವ ಕೋಟಾ ಅಪ್ಲೈ ಆಗುತ್ತೆ ಅದನ್ನು ಕೂಡ ಕರೆಕ್ಟ್ ಆಗಿ ತಿಳಿದುಕೊಂಡು ಆ ಕೋಟಾಗಳನ್ನ ಕ್ಲೇಮ್ ಮಾಡಬೇಕು. ಕ್ಲೇಮ್ ಮಾಡೋದ್ರ ಜೊತೆಗೇನೆ ಆ ಕೋಟಾ ನಿಮಗೆ ಕ್ಲೇಮ್ ಆಗೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ನ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅನ್ನ PDF ಫಾರ್ಮಲ್ಲಿ ಅಪ್ಲೋಡ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಕೂಡ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಈಗ ಇದನ್ನು ಯಾಕೆ ಇಷ್ಟು ಹೇಳಿದೆ ಅಂದರೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಿಂದಿನ ವರ್ಷಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಈ ಕೋಟಾಗಳನ್ನ ಕರೆಕ್ಟಾಗಿ ಕ್ಲೇಮ್ ಮಾಡಿರಲಿಲ್ಲ, ಅದ್ರ ನಂತರ ಸರಿಗೆ ಚೇಂಜ್ ಮಾಡೋದಕ್ಕೆ ಬರುತ್ತಾ ಆಗಿರಲಿಲ್ಲ, ಪ್ರಾಬ್ಲಮ್ ಫೇಸ್ ಮಾಡಿದ್ರು. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಆದಷ್ಟು ಬೇಗ ರೆಡಿ ಮಾಡಿ ಇಟ್ಕೊಂಡಿರಿ, KCETಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್. ನಂತರ ಈಗ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಬಹುದು ನೀವು ಕೇಳೋದಾದ್ರೆ, ಜನವರಿ ಮಂತ್ ಸ್ಟಾರ್ಟ್ ಆಗುತ್ತೆ. ಜನವರಿ 3rd ವೀಕ್ ಆರ್ 4th ವೀಕಲ್ಲಿ KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ಅದೇ ಸಂದರ್ಭದಲ್ಲಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಇಂತಹ ಟೈಮ್ಗೆ ಎಕ್ಸಾಮ್ ಆಗುತ್ತೆ ಅನ್ನೋ ಡೇಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಹೆಚ್ಚಿನದಾಗಿ ಈ ಏಪ್ರಿಲ್ ಮಂತಲ್ಲಿ ಎಕ್ಸಾಮ್ ಆಗುತ್ತೆ, ಏಪ್ರಿಲ್ ಎಂಡ್ ಆ ರೀತಿ ಎಕ್ಸಾಮ್ ಆಗುತ್ತೆ. ಸೊ ಜನವರಿ ಮಂತಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಅರೌಂಡ್ ಒಂದು 25 to 30 ಡೇಸ್ ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಅದೇ ಅವಾಗ ಅಪ್ಲಿಕೇಶನ್ ಹಾಕ್ತೀರಾ. ನಂತರ ಏಪ್ರಿಲಲ್ಲಿ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ಗೆ ಒಂದು 15 to 20 ಡೇಸ್ ಬಾಕಿ ಇರಬೇಕಾದ್ರೆ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡನ್ನ ಕೊಡ್ತಾರೆ. ಅಂದರೆ ವೆಬ್ಸೈಟಿಂದಲೇ ಡೌನ್ಲೋಡ್ ಮಾಡ್ಕೊಳ್ದಿರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಕ್ಕೋಬೇಕು. ಸೊ ಈ ರೀತಿ ಪ್ರಾಸೆಸ್ಗಳು ಇರುತ್ತೆ. ಸೊ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಹೇಳಿ, ನಾನೀಗ ಆಲ್ರೆಡಿ ಹೇಳಿದೆ, ಜನವರಿ 3rd or 4th ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ಕೂಡ ಅಷ್ಟು ಬೇಗ ಹೇಳಿರ್ತೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸರಿ, ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.